ಓಹೋ ಫ್ರೆಂಡ್ಸ್, ಪ್ರತಿ ಟೈಮ್ ನಮ್ಮ ಈ ಅಪ್ಕಮಿಂಗ್ ಸೀರೀಸಲ್ಲಿ ಫುಲ್ಲಿ ಎಕ್ಸೈಟೆಡ್ ಇರ್ತಿದ್ದೆ. ಬಟ್ ಇವಾಗ ಈ ಬ್ರ್ಯಾಂಡ್ಸ್ಗಳೇನು ಕ್ಲೋಸ್ ಆಗ್ತಿವೆ, ಗ್ಲೋಬಲಿ ಇಲ್ಲ ಭಾರತಕ್ಕೆ ಮಾತ್ರ ಉಳ್ಕೊಂಡಿದ್ವಿ, ಸರ್ವಿಸ್ ಕೊಡ್ತೀವಿ ಇಂಥ ಲೆಕ್ಕಗಳನ್ನ ಏನು ಕೇಳ್ಕೊತಾ ಇದ್ವಿ. ಇದನ್ನೆಲ್ಲ ನೋಡ್ಕೊಂಡಾಗ AI ಕೂಡ ಸ್ಮಾರ್ಟ್ ಫೋನ್ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ಗಳಿಗೆ ಈ ಲೆವೆಲ್ಗೆ ಟಕ್ಕರ್ ಕೊಡತ್ತೆ, ಈ ರೀತಿ ಮಾರ್ಕೆಟ್ ಬೀಳತ್ತಪ್ಪ ಅಂತ ದೇವರನೇ ಅಂದ್ಕೊಂಡಿರಲಿಲ್ಲ. ಬಟ್ ಹೋಪ್ಫುಲಿ ಇದೆಲ್ಲ ಮುಂದೆ ಸರಿ ಹೋಗುತ್ತೆ ಅನ್ನೋದಕ್ಕಿಂತ ಇನ್ನೂ ಕೆಟ್ಟ ಪರಿಸ್ಥಿತಿಗಳು ಬರ್ಬೋದಪ್ಪ ಅಂತ ಬ್ರ್ಯಾಂಡ್ಗೆ ಅನಿಸ್ತದೆ. ಸೊ ಆಫೀಸ್ಲಾಗಿ ಒನ್ ಪ್ಲಸ್ ನ್ಯೂಸಸ್ಗಳನ್ನ ಕೇಳ್ಕೊತಾ ಇದ್ವಿ. ಇನ್ಫಿನಿಕ್ಸು ಅವರು ಇನ್ನೂ ಕೆಲವೊಂದು ಬ್ರ್ಯಾಂಡ್ಸ್ಗಳಂತೂ ಕ್ಲೋಸ್ ಆಗಲಿವೆ ಅನ್ನೋ ಲೆಕ್ಕಕ್ಕೆ ಬಂದುಬಿಟ್ಟು ಇನ್ನು ಕೆಲವೊಂದು ಚಿಕ್ಕ ಫೋನ್ಸ್ಗಳನ್ನ ಕೂಡ ಲಾಂಚ್ ಮಾಡ್ತಿದ್ದಾರೆ. ಹೀಗಂತ ಆಗಸ್ಟ್ ತಿಂಗಳಲ್ಲಿ ಫೋನ್ಸ್ಗಳೇನು ಲಾಂಚ್ ಆಗ್ತಿಲ್ಲ ಅನ್ನೋದಕ್ಕಿಂತ ಈ ಜುಲೈಯು ಮತ್ತು ಜೂನ್ ತಿಂಗಳಲ್ಲಿ ಏನೊಂದು ಬೆಂಕಿ ಫೋನ್ಸ್ಗಳು ಲಾಂಚ್ ಆಗಿತ್ತು ನೋಡಿ, ಅದಕ್ಕಿಂತ ಬೆಲೆ ಜಾಸ್ತಿ ಆದರೂ ಕೂಡ ಒಂದೆರಡು ಕೆಲವೊಂದು ಫೋನ್ಸ್ಗಳು ನನಗಿಲ್ಲಿ ಇಂಟ್ರೆಸ್ಟಿಂಗ್ ಕಾಣಿಸಿದೆ. ಸೊ ಸದ್ಯಕ್ಕೆ ನೀವು ಫೋನ್ ಕೊಂಡುಕೊಳ್ಬೋದಾ, ವೇಟ್ ಮಾಡಬೇಕಪ್ಪ ಅಂತ ನೀವು ಕೇಳ್ತಿದ್ರ ಅಂದರೆ ಒಂದ್ಸರ್ತಿ ಈ ವಿಡಿಯೋನ ಪೂರ್ತಿ ನೋಡಿ ಮತ್ತೊಂದು ಸರ್ತಿ ಯೋಚನೆ ಮಾಡಿ ಇವಾಗಲೇ ತೊಗೊಂಡ್ರೆ ಬೆಟರ್ ಇರುತ್ತಪ್ಪ ಅಂತ ಎಲ್ಲೋ ನನಗೂ ಫೀಲ್ ಆಗುತ್ತೆ. ಸೊ ಎನಿವೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ ಲಿಸ್ಟಲ್ಲಿ ಯಾವ ಹೊಸ ಫೋನ್ ಲಾಂಚ್ ಆಗ್ತಿದೆಯಪ್ಪ ಅಂತ ನೀವು ಕೇಳಿದ್ರೆ, ಮೊದಲಿಗೆ ರೀಸೆಂಟ್ಲಿ ಒನ್ ಪ್ಲಸ್ N6 ಏನು ಲಾಂಚ್ ಆಗಿತ್ತು ನೋಡಿ, ಈಗ ಇವ್ರು ಅಂತಮ್ಮ ಒನ್ ಪ್ಲಸ್ N6X ಲಾಂಚ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಸೇಮ್ ಸ್ಪೆಸಿಫಿಕೇಶನ್ ಇದೆ, ಅದೇ 6.8 ಇಂಚಸ್ನ HD ಡಿಸ್ಪ್ಲೇ ಕೊಡ್ತಿದ್ದಾರೆ, 50 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ, 8000 mAh ಬ್ಯಾಟ್ರಿ ಒಂದಿಗೆ. ಇದು ಹತ್ರ 31ನೇ ತಾರೀಕು ಇವತ್ತು ಅಥವಾ ನಾಳೆನೇ ಲಾಂಚ್ ಆಗ್ತಾ ಇದೆ. ಇದ್ರ ಬೆಲೆ 20,000 to 25,000 ರೂಪಾಯಿ ಆಗಲಿದೆ ಅಂತ ಇವರು ಬಜೆಟಲ್ಲಿ ಎಂಟ್ರಿ ಕೊಡೋಕ್ಕೆ, ಬಜೆಟಲ್ಲಿ ಜನರನ್ನ ಕ್ಯಾಪ್ಚರ್ ಮಾಡೋಕ್ಕೆ ಒಂದು ಡೀಸೆಂಟ್ ಸ್ಪೆಸಿಫಿಕೇಶನ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಅದು 128 GB ಆಪ್ಷನ್ ಅಂತೆ. ಸೊ ಇಲ್ಲಿ ರ್ಯಾಮ್ ಸ್ಟೋರೇಜ್ ಜಾಸ್ತಿ ಆಗಿದೆ, ಬೆಲೆನೂ ಜಾಸ್ತಿ ಆಗ್ತಿದೆ. ಆನೆಸ್ಟ್ಲಿ ರ್ಯಾಮ್ ಸ್ಟೋರೇಜ್ ಇಲ್ಲಿ ತುಂಬ ಕಮ್ಮಿ ಆದರೂ ಕೂಡ ಬೆಲೆ ಏನು ಕಮ್ಮಿ ಆಗ್ತಿಲ್ಲ, 25,000 ರೂಪಾಯಿಗೆ ಓಕೆನೇ ಗುರು. ಈ ಡಿಸ್ಟಲ್ಲಿ ಇನ್ಫಿನಿಕ್ಸರ್ ಕೂಡ ನಾವು ಮಾರ್ಕೆಟ್ಲಿ ಎಂಟ್ರಿ ಕೊಡ್ತಾ ಇದ್ವಿ, ಜೀವಂತ ಇದೀವಿ, ಆಕ್ಟಿವ್ ಆಗಿ ಇದೀವಿ ಅಂತ ತೋರ್ಸೋಕೆ ಇನ್ಫಿನಿಕ್ಸ್ ಹಾಟ್ 70 Pro ಅಂತ ಒಂದು ಹೊಸ ಫೋನ್ ಲಾಂಚ್ ಮಾಡ್ತಿದ್ರೆ. 20,000 to 23,000 ರೂಪಾಯಿನೋ ಲಾಂಚ್ ಆಗಲಿದೆ ಅಂತ. ಇದರಲ್ಲಿ ಕೂಡ 144Hz ಡಿಸ್ಪ್ಲೇ, 6000 mAh ಬ್ಯಾಟ್ರಿ, Dimensity 7100 ಚಿಪ್ಸೆಟ್ ಜೊತೆಗೆ IP68 to 69 ಜೊತೆಗೆ ಏನೋ ಡ್ಯೂರಬಿಲಿಟಿ ಮತ್ತು ತುಂಬ ಈ ಮ್ಯಾಟ್ರಿಕ್ಸ್ ಲೈಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿಬಿಟ್ಟು ಫೋನ್ನ ಲಾಂಚ್ ಮಾಡಿದ್ದಾರೆ ಅಂತ. ಗೊತ್ತಿಲ್ಲ 22,000-23,000 ರೂಪಾಯಿಗೆ ಬಂದರೂ ಕೂಡ ರ್ಯಾಮ್ ಸ್ಟೋರೇಜ್ ಒಂದಿಗೆ ಎಲ್ಲ ಸ್ಪೆಸಿಫಿಕೇಶನ್ ಚೆನ್ನಾಗಿದೆ ಗುರು. ಬಟ್ ಇನ್ಫಿನಿಕ್ಸ್ನ ನಂಬಿ ಜನ ಈ ಫೋನ್ಸ್ಗಳನ್ನ ಇನ್ವೆಸ್ಟ್ಮೆಂಟ್ ಮಾಡೋದು ಅಷ್ಟೊಂದು ಈಸಿ ಅಂತ ಅನ್ಸಲ್ಲ, ಮತ್ತು ನಮಗೂ ನಿಮ್ಗೆ ಸಜೆಸ್ಟ್ ಮಾಡೋಕ್ಕೆ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ. ಬಿಕಾಸ್ ಒನ್ ಪ್ಲಸ್ ಇವಾಗ ಏನು ಮಾರ್ಕೆಟ್ಲಿ ಹೊಗೆ ಹಾಕೊಳ್ತಿದ್ದಾರೆ ಅಂತ ನೋಡ್ಕೊಳ್ತಾ ಇದ್ದೀವಿ ನೋಡಿ, ಇವತ್ತಿಲ್ಲ ನಾಳೆ ಇದು ಇನ್ಫಿನಿಕ್ಸ್ ಜೊತೆನೂ ಆಗ್ಬೋದು. ಬಿಕಾಸ್ ಇಂಥ ಲೀಕ್ ಸುದ್ದಿಗಳು ಕಿವಿ ಮೇಲೆ ಬೀಳ್ತಿದೆ. ಇಡಿಸ್ನಲ್ಲಿ ನೆಕ್ಸ್ಟ್ ಫೋನ್ ಇದು ಒಂದು ಹೊಸ ಬ್ರ್ಯಾಂಡ್ ಆಯ್ತಾ, ಮೇಡ್ ಇನ್ ಇಂಡಿಯಾ ಅಂತ ಇವರು ಕೂಡ ತುಂಬ ಹೈಲೈಟ್ ಮಾಡ್ತಾರೆ. ಬಿಕಾಸ್ ಒನ್ ಟೈಮಲ್ಲಿ ಚೈನೀಸ್ನ ಎಲ್ಲ ವಾಚಸ್ಗಳನ್ನ ರೀಬ್ರ್ಯಾಂಡ್ ಅದು ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಗುರು ಫೈರ್ ಬೋಲ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಬೋಲ್ಟ್ ಎವೋ ಅಂತ ಒಂದು ಹೊಸ 4G ಫೋನ್ ಅವರು ಲಾಂಚ್ ಮಾಡಿದಾರಂತೆ. ಯಾಕಪ್ಪ ಈ ಟೈಮಲ್ಲಿ ಎಂಟ್ರಿ ಕೊಡ್ತಿದ್ದಾರೆ ನಿಮ್ಗೆ ಗೊತ್ತಿಲ್ಲ, ಬಟ್ ಕ್ಲಿಕ್ ಆಗೋದು ಅಷ್ಟೊಂದು ಈಸಿ ಅಲ್ಲ ಆಯ್ತಾ. ಹೊಸ ಬ್ರ್ಯಾಂಡ್ಸ್ಗಳು ಇದು 6.7 ಇಂಚಸ್ನ LCD ಡಿಸ್ಪ್ಲೇನ ಕೊಡ್ತಿದ್ದಾರೆ, ಯುನಿಸಾಕ್ನ ಚಿಪ್ಸೆಟ್, ಅದು ಯಾವುದಾದ್ರು ಲೋಕಲ್ ಹಳೆ ಚಿಪ್ಸೆಟ್ ಕೊಡ್ತಿದ್ದಾರೆ, 50 ಮೆಗಾ ಪಿಕ್ಸೆಲ್ನ ಡೋಲ್ ರಿಯರ್ ಕ್ಯಾಮ್ರಾ ಸೆಟಪ್, 6000 mAh ಬ್ಯಾಟ್ರಿ ಜೊತೆಗೆ 4 ಮತ್ತು 8 GB ಅಂತ ಎರಡೇ ವೇರಿಯಂಟ್ಸ್ಗಳನ್ನ ತೊಗೊಂಡು ಬರ್ತಿದ್ದಾರೆ. ಸೊ ಬರಲಿ ಗುರು, ಮಾರ್ಕೆಟಲ್ಲಿ ಸ್ವಲ್ಪ ಏನಾದರೂ ಕಾಂಪಿಟೇಷನ್ ಉಳಿಲಿ ಅನ್ನೋಕ್ಕೆ ನಾವು ಎಂಟ್ರಿ ತೊಗೊಳ್ಳೋಣ ಇರೋದು. ಬಟ್ ಇವು ಕ್ಲಿಕ್ ಆಗೋದು ಅಷ್ಟೊಂದು ಈಸಿ ಅಲ್ಲ, ಮತ್ತು ಇದ್ರ ಬೆಲೆ 20,000 ರೂಪಾಯಿ ಆಗಲಿದೆ ಅಂತೆ. ಬಜೆಟಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಸ್ವಲ್ಪ ವ್ಯಾಲ್ಯೂ ಆ್ಯಡ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ನೋಡೋಣ ಫೈರ್ ಬೋಲ್ಟ್ EV ಏನೆಲ್ಲ ಮಾರ್ಕೆಟ್ಲಿ ಹವಾ ಮಾಡುತ್ತ ಅಂತ. ಇಡಿಸ್ನಲ್ಲಿ ನೆಕ್ಸ್ಟ್ ಫೋನ್ ಬರ್ತಾ ಇದೆ. ಇದೇನು ಸ್ಟ್ರಾಂಗ್ ಲೀಕ್ಸ್ಗಳಿಲ್ಲ ಆಯ್ತಾ. ರೀಸೆಂಟ್ಲಿ ಮೋಟೋ Edge 70 Max ಬಂದಿತ್ತು, ಅದೇ ಮ್ಯಾಕ್ಸ್ನ ಇವಾಗ Edge ಸೀರೀಸ್ ಬಿಟ್ಟು G ಸೀರೀಸಲ್ಲಿ ಕೂಡ ಮ್ಯಾಕ್ಸ್ ಒಂದು ಡಿವೈಸ್ನ ತೊಗೊಂಡು ಬರ್ಲಿದ್ದಾರೆ. ಇದು ಕೂಡ ಆನ್ ಪೇಪರ್ ಸ್ಪೆಸಿಫಿಕೇಶನ್ ಸಖತ್ತಾಗಿ ಏನೋ ಕಾಣಿಸ್ತಿದೆ, ಮತ್ತು 25,000 to 30,000 ರೂಪಾಯಿಗೇನೋ ಇದು ಎಂಟ್ರಿ ಕೊಡಲಿದೆ ಅಂತೆ. ಆದರೆ ನಾನು ಕೇಳೋದಿಷ್ಟೇ, Edge ಆಗಿರಲಿ, ಮ್ಯಾಕ್ಸ್ ಆಗಿರಲಿ, ಪ್ರೋ ಆಗಿರಲಿ, ಒಳ್ಳೆ ಬೆಲೆಗೆ ಒಳ್ಳೆ ಸ್ಪೆಸಿಫಿಕೇಶನ್ ಕೊಟ್ಟರಪ್ಪ ಅಂದರೆ ಮಾತ್ರ ವ್ಯಾಲ್ಯೂ ಇರುತ್ತೆ. ಬಟ್ ಇದು ಲಾಂಚ್ ಬಗ್ಗೆ ಅಷ್ಟೊಂದು ಸ್ಟ್ರಾಂಗ್ ಲೀಕ್ಸ್ಗಳೆಲ್ಲ ಬಂದರೂ ಬರ್ಬೋದೇನೋ. ಇಡಿಸ್ನಲ್ಲಿ ನೆಕ್ಸ್ಟ್ ಫೋನ್ಗಾಗಿ ನಾನು ಸೂಪರ್ ಡೂಪರ್ ಎಕ್ಸೈಟ್ ಇದ್ದೀನಿ ಗುರು. ಸ್ಪೆಷಲಿ ನಾನು ಈ Redmi Note 17 Pro ಸೀರೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಟ್ಟಾರೆ 1 to 2 ಫೋನ್ಸ್ಗಳೇನೋ ಲಾಂಚ್ ಆಗ್ಬೋದು. ಸೊ ಲೀಕ್ಸ್ಗಳ ಪ್ರಕಾರ ಈ ಸ್ಮಾರ್ಟ್ ಫೋನ್ ಬಿಗ್ಗರ್ ಬ್ಯಾಟ್ರಿ, 9000 mAh ಬ್ಯಾಟ್ರಿ ಒಳಗೊಂಡು ಬರ್ತಾ ಇದೆ. ಬಾಕಿ 6.8 ಇಂಚಸ್ನ ಆಂಬ್ಲೆಡ್ ಡಿಸ್ಪ್ಲೇನ ಕೊಡ್ತಿದ್ದಾರೆ, Snapdragon 664 ಚಿಪ್ಸೆಟ್ ಮತ್ತು 50 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಬಂದಿಗೆ. ಇದು 25,000 to 30,000 ಬಜೆಟ್ ಏನೋ ಭಾರತದಲ್ಲಿ ಎಂಟ್ರಿ ಕೊಡಲಿದೆ ಅಂತ. ನೋಡೋಣ 30,000 ರೂಪಾಯಿ ಒಳಗಡೆ ಎಲ್ಲ ಬಂತಪ್ಪ ಅಂದರೆ ಸ್ವಲ್ಪ ಏನೋ ಹವಾ ಮಾಡ್ಬೋದು. ಬಟ್ ರೆಡ್ಮಿ ಮೊದಲಿನ ಥರ ಉಳಿದಿಲ್ಲ ಆಯಿತಾ. ನಾನು ಈ ಫೋನ್ಗೆ ಎಕ್ಸೈಟ್ ಇದ್ದೀನಿ, ಕಳಿಸ್ಕೊಟ್ರಪ್ಪ ಅಂದರೆ ಅನ್ಬಾಕ್ಸಿಂಗ್ ಕೂಡ
ಬರುತ್ತೆ. ಇಡಿಸಲ್ಲಿ ನೆಕ್ಸ್ಟ್ ಫೋನ್ ಅದು ಸ್ಯಾಮ್ಸಂಗ್ ಕಡೆಯಿಂದ. ನೋಡಿ ಮಾರ್ಕೆಟ್ಲಿ ಯಾವ್ದು ಬ್ರ್ಯಾಂಡ್ ಬೀಳುತ್ತೆ ಯಾವ ಬ್ರ್ಯಾಂಡ್ ಹೇಳುತ್ತೆ ಆದರೆ ಸ್ಯಾಮ್ಸಂಗ್ ಮಾರ್ಕೆಟಿಂದ ಅಲ್ಲಾಡಲ್ಲ ಆಯ್ತಾ. ಇವರು ಮತ್ತೊಂದು ಮಿಡ್ ಬಜೆಟ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ F70 ಪ್ರೊಸೆಸರಿಂದ ಒಂದು ಹೊಸ ಫೋನ ಲಾಂಚ್ ಮಾಡ್ತಿದ್ದಾರೆ. ಇದರಲ್ಲಿ ಅದೇ ಸೂಪರ್ ಆಮ್ಲೆ ಡಿಸ್ಪ್ಲೇನ ಕೊಡ್ತಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 6H Gen 3 ಚಿಪ್ಸೆಟ್ಟು 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ಡಿ ಕ್ಯಾಮ್ ಸೆಟಪ್ ಒಂದಿಗೆ 6000 mAh ಬ್ಯಾಟ್ರಿಯೊಂದಿಗೆ ವಿತ್ ಪವರ್ ಆಫ್ಟರ್ ಎಲ್ಲ ಸಿಗಲ್ಲ ಆಯ್ತಾ, ವಿತ್ ಕೇಸು ಬರಲ್ಲ. ಬಟ್ ಬಜೆಟಲ್ಲಿ 30-35 ರೂಪಾಯಿ ಲಾಂಚ್ ಆಗಲಿದೆ. ಸ್ಯಾಮ್ಸಂಗ್ ಬಜೆಟಲ್ಲಿ ಅಲ್ಲಾಡಲ್ಲ. ಬಟ್ ಈ ರೀಸೆಂಟ್ಲಿ M47 ಲಾಂಚ್ ಮಾಡಿಬಿಟ್ಟು 20-25 ಸಾವಿರ ಲಾಂಚ್ ಮಾಡಿಬಿಟ್ಟು ಸಡನ್ಲಿ 30-32 ರೂಪಾಯಿ ಬೆಲೆ ಜಾಸ್ತಿ ಮಾಡಿದ್ರು. ನೋಡಿ ಆ ರೀತಿ ಎಲ್ಲ ಮಾಡಕ್ಕೆ ಹೋಗಬೇಡಿ ಆಯ್ತಾ. ಇದು ಯಾವ ಹೊಸ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಸ್ಯಾಮ್ಸಂಗ್ ಗೊತ್ತಿಲ್ಲ. ಬಟ್ M47 ಜೊತೆ ಅಂತೂ ತುಂಬ ಜನರಿಗೆ ಮೋಸ ಆಗಿದೆ. ಇಡಿಸಲ್ಲಿ ನೆಕ್ಸ್ಟ್ ಫೋನ್ ಐಕ್ಯೂ Z11 ಆಯ್ತಾ. ಈಗ ರೀಸೆಂಟ್ಲಿ ಐಕ್ಯೂ Z11 ಲೈಟು ಮತ್ತು ವಿವೋ T5 ಲೈಟ್ ಸಮಥಿಂಗ್ ಏನೋ ಫೋನ್ ಲಾಂಚ್ ಮಾಡಿದ್ರು. ಆಲ್ಮೋಸ್ಟ್ ಎರಡು ಒಂದೇ ಫೋನ್ಸ್ಗಳಾಗಿತ್ತು. ಇವಾಗ Z11 ಬಗ್ಗೆ ತುಂಬ ಲೀಕ್ಸ್ಗಳು ಬರ್ತಾ ಇದೆ. ಈ ಸ್ಮಾರ್ಟ್ ಫೋನು 144Hz ಆಮ್ಲೆ ಡಿಸ್ಪ್ಲೇ, ಸ್ನ್ಯಾಪ್ಡ್ರ್ಯಾಗನ್ 7H Gen 4 ಚಿಪ್ಸೆಟ್ಟು 9020 mAh ಬ್ಯಾಟ್ರಿಯೊಂದಿಗೆ ಇದು ಸದ್ಯದಲ್ಲೇ ಅಂದರೆ ಆಗಸ್ಟ್ 2ನೇ ವೀಕ್ದಲ್ಲೇನೋ ಲಾಂಚ್ ಆಗಲಿದೆ ಅಂತೆ. ಆನ್ ಪೇಪರ್ ಸ್ಪೆಸಿಫಿಕೇಶನ್ ಸಖತ್ತಾಗಿ ಕಾಣಿಸಿದೆ. ಬಟ್ ಪ್ರೈಸಿಂಗ್ ಅದತ್ರ 35-40 ರೂಪಾಯಿಗೆ ಲಾಂಚ್ ಮಾಡ್ತಿದ್ದಾರೆ. ಹೋಪ್ಫುಲಿ ಈ ಬೆಲೆಗೆ ಇದೊಂದು ವ್ಯಾಲ್ಯೂವನ್ನು ಆ್ಯಡ್ ಮಾಡುತ್ತೆ. ಬಿಕಾಸ್ ಬೇರೆ ಫೋನ್ಸ್ಗಳು ಕಂಪೇರ್ ಮಾಡಿದ್ರೆ ಎಲ್ಲ ಸ್ಪೆಸಿಫಿಕೇಶನ್ ಚೆನ್ನಾಗಿದೆ. ಬಟ್ ಸದ್ಯಕ್ಕೆ ಐಕ್ಯೂ ಬಗ್ಗೆ ಕೂಡ ಕೆಲವೊಂದೇನೋ ನೆಗೆಟಿವ್ ನ್ಯೂಸ್ಗಳು ಕೇಳಿ ಬರ್ತಾ ಇದೆ. ಹೋಪ್ಫುಲಿ ನೆಕ್ಸ್ಟ್ ಒಂದು 5-6 ತಿಂಗಳು ಇದ್ರ ಬಗ್ಗೆ ನಿಮಗೂ ಅಪ್ಡೇಟ್ಸ್ಗಳು ಸಿಗತ್ತೆ ಆಯ್ತಾ. ಸೊ ಸ್ವಲ್ಪ ಯೋಚನೆ ಮಾಡಿ ಐಕ್ಯೂ Z11ಗಾಗಿ ನೀವು ವೇಟ್ ಮಾಡ್ಬೋದು ಅಷ್ಟೇ. ಇಡಿಸಲ್ಲಿ ನೆಕ್ಸ್ಟ್ ಫೋನ್ಸ್ಗಳು ವಿವೋ ಕಡೆಯಿಂದ 2 ಫೋನ್ಸ್ಗಳು ಬರ್ತಾ ಇದೆ. ಒಂದು ಮಾರ್ಕೆಟ್ ಸ್ಯಾಮ್ಸಂಗು, ಇದನ್ನ ಬಿಟ್ಟರೆ ವಿವೋ ನಮ್ಮ ಭಾರತದಲ್ಲಿ ಅಲ್ಲಾಡಲ್ಲ ಆಯ್ತಾ. ಇವರು ಕಂಟಿನ್ಯೂಸ್ಲಿ ಫೋನ್ಸ್ಗಳನ್ನ ಲಾಂಚ್ ಮಾಡ್ತಾನೆ ಇರ್ತಾರೆ. ಸೊ ಇದರಲ್ಲಿ ಮೊದಲನೇದಾಗಿ ವಿವೋ V80 ಗುರು V70 ಸೀರೀಸ್ ಲಾಂಚ್ ಆಗಿ ಇನ್ನು ಆಲ್ಮೋಸ್ಟ್ ಒಂದು 6-7 ಮಂತ್ಸ್ ಆಗಿಲ್ಲ. V80 ಸೀರೀಸ್ ಕಾಣಿಸ್ತಾ ಇದೆ. ಲೀಕ್ಸ್ಗಳ ಪ್ರಕಾರ ಇದರಲ್ಲಿ 6.5 ಇಂಚಸ್ನ ಆಮ್ಲೆ ಡಿಸ್ಪ್ಲೇ, ಸ್ನ್ಯಾಪ್ಡ್ರ್ಯಾಗನ್ 7H Gen 4 ಚಿಪ್ಸೆಟ್ಟು 7200 mAh ಬ್ಯಾಟ್ರಿಯೊಂದಿಗೆ 50 ಮೆಗಾ ಪಿಕ್ಸೆಲ್ ಅದೇ ಜೈ ಸೆನ್ಸರ್ಸ್ನ ಕೊಡ್ತಿದ್ದಾರೆ. ಇದು ಲೀಕ್ಸ್ಗಳ ಪ್ರಕಾರ ಸ್ಮಾರ್ಟ್ ಫೋನ್ ಬೆಲೆ ಜಾಸ್ತಿ ಆಗಿದೆ. 50-55 ಸಾವಿರ ರೂಪಾಯಿ ಹತ್ರ ಈ ಫೋನ್ಸ್ಗಳು ಲಾಂಚ್ ಆಗಲಿದೆ ಅಂತೆ. ಇನ್ನು ಎರಡನೇದಾಗಿ ವಿವೋ VS2 ಸೀರೀಸ್ ಅಂದರೆ 5-6 ವರ್ಷಗಳ ನಂತರ ಇವಾಗ S ಸೀರೀಸಲ್ಲಿ ಮತ್ತೆ ಎಂಟ್ರಿ ಕೊಡ್ತಿದ್ದಾರೆ. ಬಟ್ ನನ್ನ ಪ್ರಕಾರ ಇದು ಅದೇ ಬ್ರ್ಯಾಂಡು ಐಕ್ಯೂ ಇವರೆಲ್ಲ ಮಿಕ್ಸರ್ ಆಗಿಬಿಟ್ಟು ಈ ಫೋನ್ ತೊಗೊಂಡು ಬರ್ತಿದ್ದಾರಪ್ಪ ಅನ್ಸುತ್ತೆ. ಸೊ ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ ಅದೇ 1.5K ಅಂತ ಕರ್ವ್ಡ್ ಡಿಸ್ಪ್ಲೇ ಏನೋ ಒಳಗೊಂಡು ಬರಲಿದೆ ಅಂತ. Dimensity 7200 ಚಿಪ್ಸೆಟ್ಟು 50 ಮೆಗಾ ಪಿಕ್ಸೆಲ್ನ ಈ ಜೈ ಸೆನ್ಸರ್ ಒಂದಿಗೆ 7000 mAh ಬ್ಯಾಟ್ರಿಯೊಂದಿಗೆ ಹತ್ತಿರ ಈ ಸ್ಮಾರ್ಟ್ ಫೋನ್ ಕೂಡ ಅದೇ 35-45 ಸಾವಿರ ರೂಪಾಯಿ ಏನೋ ಲಾಂಚ್ ಆಗ್ಬೋದು. ಬಟ್ ಸಡನ್ಲಿ ಇವಾಗ ಏನಕ್ಕೆ ವಿವೋ S2 ಅದು S ಸೀರೀಸು ಎಷ್ಟೋ ವರ್ಷಗಳ ನಂತರ ಇವಾಗ ಎಂಟ್ರಿ ಕೊಡ್ತಿದ್ದಾರೆ. ಅದು ಇಂಥ ಚಿಪ್ಸೆಟ್ಟು ರ್ಯಾಮ್ ಪ್ರಾಬ್ಲಮ್ ಇರಬೇಕಾದ್ರೆ ಹೊಸ ಸೀರೀಸ್ ಗೊತ್ತಿಲ್ಲ. ಬಟ್ ಏನೋ ಐಡಿಯಾಸ್ಗಳಿರುತ್ತೆ, ಅದು ಜನಕ್ಕೆ ಗೊತ್ತಾಗಲ್ಲ ಅಷ್ಟೇ. ಬಟ್ ಇದಕ್ಕೂ ಸ್ವಲ್ಪ ಅಲರ್ಟ್ ಆಗಿಬಿಟ್ಟು ನೀವು S ಸೀರೀಸ್ಗೆಲ್ಲ ಸ್ವಲ್ಪ ಕೈ ಹಾಕಿ ಆಯಿತಾ. ನೋಡೋಣ ಈ ಫೋನ್ ಕಳಿಸ್ಕೊಟ್ರಪ್ಪ ಅಂದರೆ ಅನ್ಬಾಕ್ಸ್ ಮಾಡ್ತೀನಿ. ಆಗಸ್ಟ್ 6ಗೆ ಈ ಫೋನ್ ಲಾಂಚ್ ಆಗ್ತಿದೆ. ಇಡಿಸಲ್ಲಿ ಕೊನೆಯ ಫೋನ್ಸ್ಗಳು ಬರ್ತಾ ಇದೆ. ಒನ್ ಟೈಮಲ್ಲಿ ನನ್ನ ಫೇವ್ರೇಟ್ ಫೋನ್ಸ್ಗಳು ಅಂತ ಕರಿತಿದ್ದೆ. ಗುರು ಗೂಗಲ್ ಪಿಕ್ಸೆಲ್ ಸೀರೀಸ್ ಬಗ್ಗೆ ಮಾತಾಡ್ತಿದ್ದೀನಿ. ಆನೆಸ್ಟ್ಲಿ ಪಿಕ್ಸೆಲ್ ಬಗ್ಗೆ ಒಂದೇ ಮಾತಾಡಬೇಕಪ್ಪ ಅಂದರೆ ಇವ್ರ ಫೋನ್ಸ್ಗಳಲ್ಲಿ ತುಂಬ ಜನರು ಇಶ್ಯೂ ಕಾಣ್ತಿದ್ದಾರೆ. ಇದ್ರ ಬಗ್ಗೆ ಬ್ರ್ಯಾಂಡ್ ಕಾಳಜಿ ವಹಿಸ್ಬಿಟ್ಟು 1 ವರ್ಷ 2 ವರ್ಷ ಫ್ರೀ ವಾರಂಟಿ ಕೊಡೋಕೆ ಸ್ಟಾರ್ಟ್ ಮಾಡ್ತು. ಬಟ್ ಜನ ಸದ್ಯಕ್ಕೆ ಪಿಕ್ಸೆಲ್ ಮೇಲಿರುವಂಥ ಇಂಟ್ರೆಸ್ಟ್ನ ತೆಗೆದುಬಿಟ್ಟಿದ್ದಾರೆ. ಇವಾಗ ಇವರು ಪಿಕ್ಸೆಲ್ 11 ಲಾಂಚ್ ಮಾಡ್ತಿದ್ದಾರೆ. ಹೋಪ್ಫುಲಿ ರಿಪೀಟ್ ಪ್ರಾಬ್ಲಮ್ಸ್ಗಳು ಆಗಬಾರ್ದಾಯ್ತಾ. ಬಟ್ ಇಲ್ಲಿ ಸೇಮ್ ಅದೇ Tensor G6 ಚಿಪ್ಸೆಟ್ನ ಕೊಡ್ತಾ ಇದ್ದಾರೆ. ಅದು 50+40 48+ ಈ ರೀತಿ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಒಂದಿಗೆ ಕ್ಯಾಮ್ರಾಗಳು ನಿಜವಾಗ್ಲೂ ಚೆನ್ನಾಗಿರುತ್ತೆ. OS ಚೆನ್ನಾಗಿರುತ್ತೆ, ಅಪ್ಡೇಟ್ಸ್ಗಳು ಸಖತ್ತಾಗಿ ಸಿಗುತ್ತೆ. ಬಟ್ ಇವ್ರ ಬೆಲೆನೇ ತುಂಬ ಜಾಸ್ತಿ ಇರುತ್ತೆ. ಮತ್ತು ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಇವ್ರ ಟೆಂಪ್ರೇಚರು ಏನು ಫೋನ್ಸ್ಗಳು ಬಿಸಿ ಆಗುತ್ತೆ ಇದು ಸರಿಯಾಗಿ ಮ್ಯಾಚ್ ಆಗಲ್ಲ. ಬಟ್ ಫ್ಲಿಪ್ಕಾರ್ಟ್ ಡೀಲಲ್ಲಿ ಆಫರ್ಸಲ್ಲಿ ಕೆಲವೊಂದು ಪ್ರೈಸ್ ಕಮ್ಮಿ ಆಗಿರುತ್ತೆ, ಆವಾಗ ಒಳ್ಳೆ ಡೀಲ್ಸ್ಗಳು ಅನಿಸುತ್ತೆ. ಬಟ್ ಲಾಂಗ್ ಟರ್ಮಲ್ಲಿ ಬಿಸಿ ಆಗೋದು ಪ್ರಾಬ್ಲಮ್ಸ್ ಆಗಕ್ಕೆ ಸ್ಟಾರ್ಟ್ ಆಯ್ತಪ್ಪ ಅಂದರೆ ಆವಾಗ ಟೆನ್ಷನ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟೆ ಪಿಕ್ಸೆಲ್ ಕೈ ಹಾಕಿ ಆಯಿತಾ. ಇವ್ರದ್ದು ಪಿಕ್ಸೆಲ್ 11 ಪಿಕ್ಸೆಲ್ 11 Pro ಅಂತ ಏನೋ 2-3 ಬೇರೆ ಫೋನ್ಸ್ಗಳು ಲಾಂಚ್ ಆಗ್ತವೆ. ಇದು ಹತ್ತಿರ 75-80 ಸಾವಿರ ರೂಪಾಯಿಗೆ ಭಾರತದಲ್ಲಿ ಲಾಂಚ್ ಆಗ್ಬೋದು. ಸೊ ಇದಷ್ಟು ಈ ಆಗಸ್ಟ್ ತಿಂಗಳಲ್ಲಿ ಬೆಂಕಿ ಅನ್ನೋದಕ್ಕಿಂತ ಓಕೆ ಲೆವೆಲ್ನ ಸ್ಮಾರ್ಟ್ ಫೋನ್ಸ್ಗಳೇ ಲಾಂಚ್ ಆಗ್ತವೆ. ನಾನಂತೂ 17 ಈ ರೆಡ್ಮಿ ನೋಟ್ 17 ತುಂಬ ಎಕ್ಸೈಟೆಡ್ ಇದ್ದೀನಿ. ಬಾಕಿ ನೀವು ಯಾವ ಫೋನ್ಸ್ಗಾಗಿ ವೆಯ್ಟ್ ಮಾಡ್ತೀರಿ ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ರ್ಯಾಮು ಸ್ಟೋರೇಜು ಅಲ್ಲಿ ಇಲ್ಲಿ ಪ್ರಾಬ್ಲಮ್ಸ್ಗಳು ಆಗೋಕ್ಕಿಂತ ಮುಂಚೆ ಬಜೆಟ್ಲಿ ಯಾವುದೋ ಒಳ್ಳೆ ಡೀಲ್ ಕಾಣಿಸಿದೆಯಪ್ಪ ಅಂತಂದರೆ ಇವಾಗಲೇ ಪರ್ಚೇಸ್ ಮಾಡಿ. ಈ ಫೋನ್ಸ್ಗಳಿಗೆಲ್ಲ ವೇಟ್ ಮಾಡೋ ಅವಶ್ಯಕತೆ ಇಲ್ಲಪ್ಪ ಅಂತ ಅನಿಸುತ್ತೆ. ಸಿಗೋಣ ಮುಂಚೆಯಲ್ಲಿ ನಮಸ್ಕಾರ.